ಹಲೋ. ಹಲೋ. ಹಾಂ ಹೇಳಿ ಸರ್. ಹಾಂ ಅದೇ ಹೇಳಿ ಹೇಳಿ ನೀವಲ್ಲ ಇವಾಗ ಕಾಲ್ ಮಾಡಿದ್ದದು. ಹಾಂ ನಾವು ಸರ್. ನಿಮ್ಮ ಹೆಸರು ಹೇಗೆ ಹೇಳಿದಿರಿ? ಹಾಂ ರಮೇಶ್ ಅಂತ ಸರ್. ರಮೇಶ್. ಗಿರಣ್ ಅವ್ರಿ. ರಮೇಶ್ ಗಿರಣ್ ಅವರು. ಹ್ಞೂ ರೀ. ಯಾವ ಜಿಲ್ಲೆ? ಬೆಳಗಾಂ ಜಿಲ್ಲೆ. ಬೆಳಗಾವಿ ಡಿಸ್ಟಿಕ್ ಬರುತ್ತೆ ರೀ, ಬೈಲಹೊಂಗಲ ತಾಲೂಕು ಬರುತ್ತೆ. ಬೈಲಂಗಲ್ ತಾಲೂಕು. ಹ್ಞೂ ರೀ. ಗ್ರಾಮ? ಹೊಳೆ ಹೊಸೂರು ಅಂತ ರೀ. ಹಾಂ, ಹೊಳೆ ಹೊಸೂರು. ಹಲ್ಲೆ ಉಸೂರು ಗ್ರಾಮ. ಹಾಂ ಹೊಳೆ ಹೊಸೂರು ಗ್ರಾಮ. ಓಕೆ ಓಕೆ, ಹೇಳಿ ಏನು ಸಮಾಚಾರ, ಏನು ಮಾಡ್ತಿರೋದು ಗಾಡಿ? ಅದೊಂದು ಮಾಡಿಕೊಡಿ ಸರ್, ಮತ್ತೆ ನಿಮ್ಗೆ ಬಂದು ಅಲ್ಲಿ ಭೇಟಿ ಆಗುತ್ತೇನೆ ಸರ್. ಇದೊಂದು ಕಳಿಸ್ಕೊಡಿ ಇವಾಗ, ಮತ್ತೆ ನಮ್ಮ ಫ್ರೆಂಡಿಗೆ ಬೇಕಾಯ್ತು ಗಾಡಿ. ಅಲ್ಲಲ್ಲ, ಕಳಿಸ್ಕೊಡ್ಬೋದು ನಿಮಗೆ. ಬೆಳಗಾವಿಗೆಲ್ಲ ಟ್ರಾನ್ಸ್ಫರ್ ಗೂಡ್ಸ್ ಫೆಸಿಲಿಟಿ ನನ್ನಲ್ಲಿದೆ, ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಲ್ಲ ಇದೆ. ಹಾಂ ಸರ್. ಬಟ್ ನಿಮಗೆ ರೇಟ್ ಆಗಲ್ಲ, ಏನು ಮಾಡೋಣ ಹೇಳಿ? ಇದೊಂದು ಸಲ ಹೆಂಗಾರ ಮಾಡಿ ಸರ್, ನಾವು ಇಲ್ಲಿ ಹೊಲದಲ್ಲಿ ಮಾಡ್ತೇವೆ. ಹಾಂ ನಾವು ಹೊಲದಲ್ಲಿ ಕೆಲಸ ಮಾಡ್ತೇವೆ. ಹಾಂ, ಅದೇ ನೀವು ನೋಡಿ, ನೀವು ನೋಡಿ ಎಂತಂತ ನೋಡಿ, ನಿಮಗೆ ಅದು ಆ ರೇಟಿಗೆ ಸಿಕ್ಕಿದ್ರೇ ಒಳ್ಳೇದಲ್ಲ. ಏನು ಬೇಡ ಸರ್, ನಿಮ್ಮ ಕಡೆ ಚೀಪ್ ಇದೆ. ಅಲ್ಲಲ್ಲ, ನಾನು ಇಲ್ಲೆಲ್ಲ ಯೂಟ್ಯೂಬಲ್ಲಿ ಹಾಕಿರೋದೇ ಆಫರ್, ಆ ರೇಟಿಗೆ ಅದು ಸೇಲ್ ಆಗೋ ಗಾಡಿ. ನಿಮಗೆ ಆಗೋದಾದ್ರೆ ಇಮಿಡಿಯೇಟ್ಲಿ ಮುಗಿಸ್ಬಿಡಿ. ನಿಮಗೆ ಆದರೆ ನಿಮಗೆ ಅದೃಷ್ಟ ಇದೆ ಅಂತ ಅರ್ಥ, ಇಲ್ಲಾಂದ್ರೆ ಅದು ಇವಾಗ ಹೋಗ್ಬಿಡೋ ಗಾಡಿ. ಅದು ನಿಮ್ಗೆ ಗೊತ್ತಲ್ಲ, ಹೌದು ಸರ್. ಸಿಕ್ಕಾಪಟ್ಟೆ ಕಾಲ್ಗಳು ಬರ್ತಾ ಇದೆ. ಹೌದು ಸರ್. ನಮ್ಮಲ್ಲಿ ಅಷ್ಟು ಕ್ಲೀನ್ ಸಿಟಿ 100 ಇಲ್ಲ ನಮ್ಮಲ್ಲಿ, ಅದೊಂದೇ ಸ್ಟಾಕ್ ಇರೋದು ಇವಾಗ ನಿಮಗೆ. ಹೌದು ಸರ್. ಮತ್ತೆ ಅವೆಲ್ಲ ಸೆಲ್ಫ್ ಗಾಡಿ ಅಲ್ಲ, ನೀವು ನೋಡಿದಿರಲ್ಲ, ಸೆಲ್ಫ್ ಕಂಡೀಷನ್ ಗಾಡಿ ಅದು. ಹೌದು ನೋಡಿದೆ ಬಿಡಿ ಸರ್. ವಿದೌಟ್ ಸೆಲ್ಫ್ ಆದರೆ ಒಂದು ಲೆಕ್ಕ ಬೇರೆ. ನೀವು ಅದು ಮುಗಿಸ್ಬಿಡಿ. ಯೂಟ್ಯೂಬಲ್ಲಿ ಎಷ್ಟು ಹಾಕಿದ್ದಾನೆ ಆಫರ್, ಎಷ್ಟು ಹಾಕಿದ್ದಾನೆ? 39 ಅಲ್ಲ? ಹ್ಞೂ ರೀ. ಹಾಂ, ಅಷ್ಟು ಮುಗಿಸ್ಬಿಡಿ. ಒಂದು ನಂಗೆ ಅದು ಟ್ರಾನ್ಸ್ಪೋರ್ಟ್ ರೇಟ್ ಬರ್ತೀನಿ. ಅವೆಲ್ಲ ನಾನು ಚೆಕ್ ಮಾಡಿ ಹೇಳ್ತೇನೆ. ಗೂಡ್ಸ್ ಚಾರ್ಜ್ ಮತ್ತು ನಿಮ್ಮ ನೇಮ್ ಟ್ರಾನ್ಸ್ಫರ್ ಚಾರ್ಜ್ ಸಪ್ರೇಟ್ ನಾನು ಹೇಳ್ತೇನೆ ಎಷ್ಟು ಅಂತ. ವೆಹಿಕಲ್ದು ನೀವು ಮುಗಿಸ್ಬಿಡಿ. ವೆಹಿಕಲ್ 36 ಮಾಡ್ತೇನೆ ಸರ್. ಇಲ್ಲ 36ಗೆಲ್ಲ ಬರಲ್ಲ. ಇದೊಂದು ಸರ ಮಾಡಿ ಸರ್, ನೆಕ್ಸ್ಟ್ ನಿಮ್ಮ ತೆಗೆ ಬರ್ತೇನೆ, ನಮ್ಮ ಫ್ರೆಂಡ್ ಕರ್ಕೊಂಡು ನಿಮ್ಮ ಹತ್ರ. ಅಷ್ಟಕ್ಕೆಲ್ಲ ಬರಲ್ಲ ರಮೇಶ್ ಸರ್. ಭಾಳ ಬೇಡ ಸರ್, ನಮ್ಗೆ ನಿಮ್ಗೆ ಏನು ಭಾಳ ಡಿಪೆಂಡ್ ಮಾಡಬೇಡ ಸರ್. ಇಲ್ಲ ರಮೇಶ್ ಅವರು, ಬರಲ್ಲ. ಸಾರಿ. ಇಷ್ಟ ಬಿಡಿ ಸರ್. ಇಲ್ಲ ನೋ. ಅದ ಒಂದ್ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಅದ ಎಲ್ಲ ಕೂಡ 40 ಬಿಡಿ ಸರ್. ನೋಡಿ, ನೀವು ಅವಾಗದಿಂದ ನನಗೆ ಕಾಲ್ ಮಾಡ್ತಿದ್ದೀರ, ನಾನು ರಿಸೀವ್ ಮಾಡಲಿಲ್ಲ, ಗೊತ್ತಲ್ಲ ನಿಮಗೆ. ಹೌದು ಸರ್. ನಾನು ಬಿಸಿ ಪರ್ಸನ್, ಯಾಕಂದ್ರೆ ಬಿಸಿ ಇರ್ತೇನೆ ನಾನು. ಮತ್ತೆ ನಿಮ್ಗೆ ಅವಾಗ ಮೆಸೇಜ್ ಮಾಡಿದೆ, ಆಮೇಲೆ ಕಾಲ್ ಮಾಡ್ತೇನೆ ಅಂತ. ಅದಕ್ಕೋಸ್ಕರ ನಾನು ನಿಮಗೆ ಭಾಳ ಸರ್ ನಿಮ್ಮ ವಿಡಿಯೋ ನೋಡ್ತಾ ಹಾಂ, ಅದೇ ಎಷ್ಟು ದಿನದಿಂದ ವಾಚ್ ಮಾಡ್ತಿದ್ದೀರಿ? ಒಂದು ವರ್ಷ ಆಗೋಯ್ತು ಸರ್. ಮತ್ತೆ ಥ್ಯಾಂಕ್ ಯು. ನಿಮ್ಮದು ಸಿಕ್ಕಾಪಟ್ಟೆ ಕಾಲ್ಗಳಿತ್ತು, ಅದಕ್ಕೆ ನಾನು ನಿಮಗೆ ರಿಟರ್ನ್ ಮಾಡಿದೆ. ಹೌದು ಸರ್. ಬಟ್ ನೀವಂದರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ನೋಡಿ, ಅರ್ಧ ಗಂಟೆ ಆಯ್ತು ನಾವು ಮಾತಾಡ್ತಾ ಬಂದದ್ದು. ಹೌದು ಸರ್. ಇದೊಂದ್ಸಲ ಏನ್ ಮಾಡಿ ಸರ್ ಹೆಲ್ಪ್, ಮತ್ತೆ ಅಲ್ಲ, ಹೆಲ್ಪ್ ಅಲ್ಲ, ಎಲ್ಲ ಹೆಲ್ಪೇ ಮಾಡೋದಲ್ವಾ, ಕಮ್ಮಿಯಲ್ಲೇ ಕೊಡ್ತಾ ಇದ್ದೇವಲ್ವಾ, ಜಾಸ್ತಿ ಏನೂ ಇಲ್ಲಲ್ಲ. ಸರ್ ಹೆಲ್ಪ್ ಮಾಡಿದನ್ ಸರ್, ನೆಕ್ಸ್ಟ್ ಸರ್ ನೋಡೋಣ ಸರ್. ಇಲ್ಲ, ಅದು ಹಂಗಲ್ಲ ರಮೇಶ್ ಅವರೇ, ಅದು ಬಾರ್ಗಿರಿ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಇಲ್ಲ. ಚರ್ಚೆ ಮಾಡೋ ಬೆಲೆ ಅಲ್ಲ ಅದು. ಇಲ್ಲ ಹೌದು, ಹಂಗೆಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡಿಂಗ್. ಬಿಡಿ ಸರ್. ಇದೊಂದ್ಸಲ ಮಾಡಿ ಸರ್, ನಂಗೆ ಟ್ರಾನ್ಸ್ಪೋರ್ಟ್ ಎಲ್ಲ ಕೂಡ ನಾನು 40 ಹಾಕ್ತೇನೆ ಸರ್. ಬೇಡ ಹಂಗೆ ಹಾಕ್ಬೇಡಿ. ಇಲ್ಲ ಸರ್, ನಂಗೆ ಟ್ರಾನ್ಸ್ಪೋರ್ಟ್ ಇಲ್ಲಿ ತಂದು ಹಸಿರು ಮಾಡಿ ಕಾಗದ ಡಾಕ್ಯುಮೆಂಟ್ಸ್ ಬೇರೆ ಹಾಕ್ತೇನೆ ಸರ್. ಇಲ್ಲ. ಅಷ್ಟು ಮಾಡಿ ಸರ್, ನನಗೆ ಅಷ್ಟಾರು ಮತ್ತೆ ನನಗೆ ಕರೆಕ್ಟ್ ಆಗುತ್ತೆ ಸರ್. ಇಲ್ಲ, ಅದಾಗಲ್ಲ ಬಿಡಿ. ಕರೆಕ್ಟ್ ಆಗುತ್ತೆ, ಭಾಳ ಇಲ್ಲ ತೋರಿ ಸರ್, ಅದು ಅಷ್ಟು. ಇಲ್ಲ, ಬರಲ್ಲ ಹಂಗೆಲ್ಲ ಬರಲ್ಲ. ಎಷ್ಟು ನೀವೇ ಹೇಳಿ ಸರ್, ಎಷ್ಟು ಮಾಡಿ ಕೊಡ್ತೀರಿ ಬಿಡಿ ಸರ್. ಎಷ್ಟು ನಿಮ್ಮದು? ಅದು 39,500 ಯೂಟ್ಯೂಬಲ್ಲಿ ಆಫರ್ ಹಾಕಿದ್ದಾನೆ, ಅಷ್ಟಕ್ಕೆ ಕೊಟ್ಟರೆ ಮುಗೀತಲ್ಲ. ಕಮ್ಮಿ ಅವೆಲ್ಲ ಆಫರ್ ಪ್ರೈಸ್ ಸರ್, ಅವೆಲ್ಲ ಆಫರ್. ನೀವು ನೋಡಿದಿರಲ್ಲ ಯೂಟ್ಯೂಬಲ್ಲಿ. ಯೂಟ್ಯೂಬಲ್ಲಿ ಹಾಕೋದು ಪ್ರತಿಯೊಂದು ಆಫರೇ. ಯೂಟ್ಯೂಬಲ್ಲಿ ಹಾಕೋ ಗಾಡಿ ಯಾವುದು ಉಳಿಯಲ್ಲ, ಎಲ್ಲ ಹೋಗ್ಬಿಡುತ್ತೆ ನಮ್ಮಲ್ಲಿ. ದಿನ ನೋಡ್ತೇನೆ ಬಿಡಿ ಮತ್ತೆ ಅದು 38 ಹಾಕ್ತೇನೆ ಸರ್. ನೋ 39,500 ರೂಪಾಯಿ. ಇದು ಯಾವ ಇದು ಫೋನ್ ಪೇ ಮಾಡ್ಬೇಕ್ರಿ? ಹಂಗೆ ಲೈನಲ್ಲೇ ಫೋನ್ ಪೇ ಹೋಗಿ ನಾನು ನಂಬರ್ ಹೇಳ್ತೇನೆ. ನಂಬರ್ ಹೇಳ್ತೀರಾ? ಹಾಂ, ಗೂಗಲ್ ಪೇ ಇದೆಯಲ್ಲ? ಹಾಂ, ಗೂಗಲ್ ಪೇಗೆ ಹೋಗಿ ಹಂಗೆ ಲೈನಲ್ಲೇ. ಗೂಗಲ್ ಪೇ ಇದೆಯಲ್ಲ ಸರ್? ಹಾಂ, ಇದೇ ಯಜಮಾನ್ರೆ, ಗೂಗಲ್ ಪೇಗೆ ಹೋಗಿ ಹಂಗೇನೆ. ನಂಬರ್ ಸರ್, ನಂಬರ್ ಸರ್ 89 ಹಾಂ ಸರ್ 71 71 60 60 55 55 38. 38 ರೀ. ಹೆಂಗೆ ಬರುತ್ತೆ? ಹಾಂ ಶರಫುದ್ದೀನ್ ಸರ್. ಹಾಂ, ಹಂಗೆ ಅದಕ್ಕೆ ಹಾಕ್ಬಿಡಿ, ಹಂಗೆ ಲೈನಲ್ಲಿ ಹಾಕ್ಬಿಡಿ. ಹಾಂ 38,000 ಮಾಡ್ಯಾನ ಸರ್. ಹಾಂ, 38,000 ಮಾಡಿದಾನೆ ಸರ್. ಇಲ್ಲ 39,000 ನೀವು ಹಾಕಿಬಿಡಿ. ನಾನು ನಿಮಗೆ ಟ್ರಾನ್ಸ್ಪೋರ್ಟ್ ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತೇನೆ ನಾನು ನಿಮಗೆ.
ಇದೊಂದ್ ಸರ ಇದು ಮಾಡಿ ಸರ್ ನಾ ಟ್ರಾನ್ಸ್ಪೋರ್ಟ್ ಕೊಡ್ತೇನೆ. ಹಾಗೆಲ್ಲ ಹೇಳ್ಬೇಡಿ ಸರ್, ನೀವು ನಮ್ಮ ಅಭಿಮಾನಿಯಾಗಿ ನಾವು ನಿಮಗೆ ಹೆಚ್ಚು ಕಮ್ಮಿ ಇದು ಆಫರಲ್ಲೇ ಗಾಡಿ ಕೊಡುವಾಗ ನೀವು ಹಿಂಗೆ ಮಾಡಬಾರ್ದಲ್ಲ. ಇಲ್ಲಿ ಕೊಡ್ತಾ ಇದ್ರಿ ಸರ್, ನಾನ್ ನಿಮ್ಮನ್ನ ಭಾಳ ಇದು ಮಾಡಿದ್ದೇನೆ ಸರ್, ಇದೊಂದ್ ಸರ ಮಾಡಿ ಸರ್, ನೆಕ್ಸ್ಟ್ ನೋಡೋಣ ಸರ್. ಬೆಳಗಾಂ ಜಿಲ್ಲೆಗೆ ಎಷ್ಟು ಗಾಡಿ ನಾನು ಕೊಟ್ಟಿದ್ದೀನಿ ಗೊತ್ತಾ ನಿಮಗೆ? ಯಾವ್ದೋ ನೋಡಿ ಸರ್, ಡೈಲಿ ನಾ ನಿಮ್ ಭಾಳ ವರ್ಷ ತೋರಿ ಸರ್ ಮತ್ತೆ ಬೆಳಗಾಂ ಜಿಲ್ಲೆಗಳಿಗೆ ನಾನು ಭಾಳ ಗಾಡಿಗಳು ಕೊಟ್ಟಿದ್ದೇನೆ. ಅದೇ ನೋಡಿ ಯಜಮಾನ್ರೆ, ಅದು ಮಾಡಿಬಿಡಿ, ಹಾಕ್ಬಿಡಿ ಹಂಗೆ ಲೈನಲ್ಲಿ ಅಮೌಂಟು. ಅದೇ ಅಷ್ಟು ಮಾಡಿ ನೋಡಿ ಸರ್, 38 ಮಾಡಿದ್ದೀನಿ ರೀ. ಬರಲಿಲ್ಲ ಅಮೌಂಟು. ಬಂದಿದೆ ನೋಡಿ ಸರ್. 38 ಬಂತು. ರಮೇಶ್ ಗಿರೆನ್ನವರ್ ಅಲ್ಲ? ಹೌದು ಸರ್. ಏನು ಕೆಲಸ ಮಾಡ್ತಿದ್ದೀರಾ ನೀವು? ನಾವು ಹೊಲದಲ್ಲಿ ಕೆಲಸ ಮಾಡ್ತೇವೆ ಸರ್. 38,000 ಹಾಕಿದ್ದೀರಾ? ಹೌದು ಸರ್. ಇನ್ನು 1,500 ಬ್ಯಾಲೆನ್ಸ್. ಇಲ್ಲಿ ತೋರಿ ಸರ್, ಮತ್ತೆ ಮಾಡೋಣ ನಾವು ನಿಮ್ಮ ಹತ್ರ ಬಂದು ಬೇಟಕಂತ ತೋರಿ ಸರ್, ಅಲ್ಲೇ ಪುತ್ತೂರಿಗೆ ಬಂದೆ. ಇಲ್ಲ ನಾನು ನಿಮಗೆ ಅದು ಟ್ರಾನ್ಸ್ಪೋರ್ಟ್ ಗೂಡ್ಸ್ ಚಾರ್ಜ್ ಎಲ್ಲ ಎಷ್ಟು ಅಂತ ನೋಡಿಬಿಟ್ಟು ಹೇಳ್ತೇನೆ. ಆಗಲಿ ನಿಮಗೊಂದು ಒಳ್ಳೊಂದು ಗಾಡಿ ಸಿಕ್ಕಿದೆ ಅಂತ ನಾನು ಹೇಳ್ತಾ ಇದ್ದೇನೆ, ಕಡಿಮೆ ರೇಟಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೇನೆ. ಒಂದು ಗುಡ್ ಕಂಡೀಷನ್ ಗಾಡಿ, ನೀವು ಏನು ಅಂದ್ಕೊಂಡಿದ್ದೀರಾ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಅಂತ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೇನೆ. ಡೋಂಟ್ ವೆರಿ ರಮೇಶ್ ಅವರೇ. ಓಕೆ, ಅವರು ಗೈಡನವ್ರು ಏನು ತಗೊಳ್ಳಲ್ಲ ಡಾಕ್ಯುಮೆಂಟ್ಸ್ ಸರ್. ಏನು ಗೈಡನವ್ರು ಏನಲ್ಲ ಅದರಲ್ಲಿ ಏನು ತಗೊಳ್ಳಲ್ಲ. ಅರ್ಥ ಆಗಲಿಲ್ಲ. ಪೇರ್ ಪಾರ್ಟ್ಸ್ ಸರ್, ಹಾಂ ಗಾಡಿ ಪೇರ್ ಪಾರ್ಟ್ಸ್ ಸರ್, ಹಾಂ. ಅವ್ರು ಏನು ತಕ್ಕೋದಿಲ್ಲಲ್ಲ ಯಾರು? ಈ ಗೈಡನವರು. ಡೋಂಟ್ ವೆರಿ, ಇವೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿಯಲ್ಲಿ ಬರುವುದು ಗಾಡಿಗಳೆಲ್ಲ, ನಮ್ಮ ಜವಾಬ್ದಾರಿಯಲ್ಲಿ. ಡೋಂಟ್ ವೆರಿ. ಪಾರ್ಟ್ಸ್ ಗೀಸ್ ಒಂದು ಲೈನ್ ಕೂಡ ಬೀಳಲ್ಲ ಗಾಡಿಗೆ, ಆ ಥರ ಜವಾಬ್ದಾರಿ ನಿಮ್ಮ ಊರಿಗೆ ಬಂದು ಸೇರುತ್ತೆ ಗಾಡಿ. ಓಕೆ, ಏನಿದ್ರು ನನಗೆ ಕಾಲ್ ಮಾಡಿ, ಅವರಿವರು ಯಾರಿಲ್ಲ, ನಮ್ಮದೇ ಗಾಡಿ ಅದು. ಆಲ್ ಓವರ್ ಕರ್ನಾಟಕಕ್ಕೆ ಬರೋ ಗಾಡಿಗಳೆಲ್ಲ ನಮ್ಮದೇ, ಅದು ನಮ್ಮ ಅಂಡರಲ್ಲಿ ಇರೋದು. ಡೋಂಟ್ ವೆರಿ. ಓಕೆ, ಇಲ್ಲ ವಿಶ್ವಾಸ ಇರಲೇಬೇಕಲ್ಲ, ಯಾಕಂದ್ರೆ ಸಾವಿರಾರು ಕಸ್ಟಮರ್ಗಳಿಗೆ ನಾವು ಗಾಡಿಗಳು ಕೊಟ್ಟದ್ದು ವಿಡಿಯೋಗಳೆಲ್ಲ ಯೂಟ್ಯೂಬಲ್ಲಿ ನೀವು ನೋಡಿರ್ಬೋದು. ಇಲ್ಲ ನಿನ್ನೆ ಒಂದು ಬಿಜಾಪುರಕ್ಕೆ ನಿನ್ನೆಲ್ಲ ಮುನ್ನೊಂದು ಹುಡುಗನಿಗೆ ಒಬ್ಬರಿಗೆ ಮೆಕ್ಯಾನಿಕ್ ಇವರು ಕೂಡ ಹಾಕಲ್ಲ, ಬರಲಿಲ್ಲ ಪಾಪ, ಅಮೌಂಟ್ ಹಾಕಿದ್ರು ಗಾಡಿ ಕೊಟ್ಟು ಕಳಿಸಿದ್ದೆ ನಿಮ್ಮ ಥರನೇ. ಅವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಎಲ್ರಿಗೆಲ್ಲ ಹಂಗೆ ಹಾಕ್ಲಿಕ್ಕೆ ಹೋಗ್ಬಾರ್ದು, ತುಂಬಾ ಮೋಸ ವಂಚನೆ ಇದೆ, ನಿಮ್ಗೆ ಗೊತ್ತಲ್ಲ. ನಮ್ದು ಮತ್ತೆ ನ್ಯಾಚುರಲ್ ಆಗಿ ವಿಡಿಯೋ ನೋಡುವಾಗ ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಸರಿ ರಮೇಶ್, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತುಂಟು, ನಾನು ನಿಮ್ಗೆ ರಿಟರ್ನ್ ಕಾಲ್ ಮಾಡ್ತೇನೆ, ಅದು ನಿಮ್ಗೆ ಎಷ್ಟೊಂದು ಲೆಕ್ಕ ಮಾಡಿ ಹೇಳ್ತೇನೆ, ಟೋಟಲ್ ಟ್ರಾನ್ಸ್ಪೋರ್ಟ್ ಗುಡ್ಸ್ ಚಾರ್ಜ್ ಎಲ್ಲ. ಓಕೆ, ಐ ವಿಲ್ ಕಾಲ್ ಯು. ಓಕೆ.